ಸೊ ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಕನ್ನಡಿಗ. ನಾವು ಇವತ್ತು ಎಲ್ಲಪ್ಪ ಬಂದಿರೋದಂದ್ರೆ ಶ್ರೀ ಮುತ್ತಿ ಕಾಳೇಶ್ವರ ದೇವಸ್ಥಾನ. ಇಲ್ಲಿ ಬನ್ನಿ ದೇವಸ್ಥಾನದಾಗೆಲ್ಲ ತಿಳ್ಕೋಣ ಹೇಗೆಲ್ಲ ಇದೆ ಅಂತ ಹೇಳ್ಕೊಂಡು. ಸೊ ಗೈಸ್ ನೋಡಿ, ಇದು ಚಪ್ಪಲಿಗಳ ಜಾಗ. ಇಲ್ಲಿ ಎಂಟ್ರೆನ್ಸ್ ಎಲ್ಲ ಬಾಳೆಯ ಮೀನು ಬಲ್ಬುಟ್ಟಾಡುವಾಗ ಸ್ನಾನ ಮಾಡೋದ ಮರತೇನೋ, ಸ್ನಾನ ಮಾಡೋದ ಮರತೇನೋ. ಕಾಡಿಕೆ ತಂದವನೇ ಕಣಿನಲ್ಲ ಮೈಯನ, ಕಾಡಿಕ ಮ್ಯಾಲೆ ಕಾಯ್ದೋಪ, ಕಾಡಿಕ ಮ್ಯಾಲೆ ಕಾಯ್ದೋಪ, ಕಾಡಿಕ ಮ್ಯಾಲೆ ಕಾಯ್ದೋಪ ತಂದವನೇ ಕಾಡಿನ ಮೈನ ಗೋಡಿಯಲ್ಲಿ, ಕಾಡಿನ ಮೈನ ಗುಡಿಯಲ್ಲಿ. ಒಪ್ಪೋ ಅಂದರೆ ನಾಯನ ಒಪ್ಪಲಿ, ನನ್ ಮುತ್ತಿನ ತೋಪ ಮೂರು ಬಳಸು, ಮುತ್ತಿನ ತೋಪ ಮೂರು ಬಳಸು, ಮುತ್ತಿನ ತೋಪ ಮೂರು ಬಳಸು ಬಂದರೆ ನಾವೊಪ್ಪೌನಿ ಸೊಸೆಯೇ ಮಗಳರುಕೆ, ಒಪ್ಪೌನಿ ಸೊಸೆಯೇ ಮಗಳರುಕೆ. ಸಾಕು, ದೇವ್ರ ಬಗ್ಗೆ ಹೇಳಿ. ದೇವ್ರು ಯಾಕೆಲ್ಲ ಇದಾಯ್ತು ಅಂತ ದೇವ್ರು ಅದೇನು ಗೊತ್ತಿಲ್ಲಪ್ಪ ದೇವ್ರ ಬಗ್ಗೆ. ಅಡ್ಗೆ ಮಾಡ್ತಾರಲ್ಲ ಅಂತೆ ದೇವ್ರ ಹೆಸರು ಹೇಳಿ ಮಾಡಿ ಅಲ್ಲಿ ಎಡೆ ಮಾಡಿ ಅವನಿಗೆ ದೇವ್ರಿಗೆ ಮಾಡ್ಬೇಕಂತ. ನಿಮ್ಗೇನೋ ಗೊತ್ತಾ ದೇವ್ರ ಬಗ್ಗೆ? ಇಲ್ಲೇ ಇರ್ತೀರಲ್ಲ, ಗೊತ್ತಾ? ಗೊತ್ತಿಲ್ಲ ಹೇಳಿ. ಗೊತ್ತಿಲ್ವಾ ನಿಮ್ಗೆ? ಬನ್ನಿಗೆ ಬನ್ನಿ, ಅಲ್ಲಿ ಬಸಪ್ಪ ಐತೆ, ಬಸಪ್ಪ ನೋಡ್ತಾ ಬರೋಣ ಬನ್ನಿ ಗೈಸ್. ಗೈಸ್ ನೋಡಿ, ಅಲ್ಲಿ ಬಸಪ್ಪ ಐತೆ ನೋಡಿ ಗೈಸ್. ಬನ್ನಿ ಅಲ್ಲಿ ಅವ್ರ ಹತ್ರ ನಾವು ಕೇಳೋಣ, ಅವ್ರ ಹೇಳ್ತಾರೆ ನೋಡೋಣ ಬನ್ನಿ ಗೈಸ್ ದೇವ್ರ ಬಗ್ಗೆ ಹೇಗಿದ್ದಾಯ್ತು ಅಂತ. ಇಲ್ಲಿ ಬನ್ನಿ ಗೈಸ್, ಯಾರು ಅವ್ರು ಕೇಳೋಣ ಬನ್ನಿ. ಅಜ್ಜಿ ಮದ್ದಿ ದಾಪನ್ ಬಗ್ಗೆ ಗೊತ್ತಾ? ದೇವ್ರ ಬಗ್ಗೆ ಗೊತ್ತಾ? ದೇವ್ರ ಬಗ್ಗೆ, ದೇವ್ರು ಹೆಂಗಿದಾಯ್ತು ಅಂತ ಬಗ್ಗೆ ಗೊತ್ತಾ? ಅದ್ರ ಬಗ್ಗೆ ಹೇಳ್ತೀರ ಒಂದ್ ಸ್ವಲ್ಪ? ಅಲ್ಲ, ಅದ್ರ ಬಗ್ಗೆ ಹೇಳಿ. ದೇವ್ರು ಹೇಗೆ ಇದಾಯ್ತು ನೋಡ್ಬಾರ್ದು ನಮ್ಗೆ. ನಿಮ್ಗೆ ಗೊತ್ತಿದ್ರೆ ಹೇಳಿ, ನಿಮ್ಗೆ ಎಷ್ಟು ಗೊತ್ತಾಗ್ತದೆ? ಗೊತ್ತಿಲ್ವಾ? ಈಗ ನಾನು 10 ವರ್ಷ 12 ವರ್ಷ ಆಯ್ತು. ಸ್ವಾಮಿ ಬಗ್ಗೆ ಕೇಳಿದ್ರೆ ಒಳ್ಳೇದಾಗದೆ, ಏನು ಇಲ್ಲ ಅಂತದೇನಿಲ್ಲ, ಒಳ್ಳೇದಕ್ಕನ ಮಾಡ್ಕೊಡು. ದೇವ್ರು ಹೇಗೆ ಪ್ರಸಿದ್ಧ ಆಯ್ತು? ಪ್ರಸಿದ್ಧಿ ಆದ್ದು ಇನ್ನೊಂದು ಕೇಳ್ಬೇಕು ನಮ್ಗೆ. ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲ, ಯಾರು ಹೇಳಿದ್ದಾರೆ? ಯಾರು ಹೇಳಿಲ್ಲ ಅಮ್ಮ. ನಿಮ್ಗೂ ಗೊತ್ತಿಲ್ವಾ? ದೇಶ ಬನ್ನಿ ಬೇರೆ ಹೇಗೂ ಗೊತ್ತಿಲ್ಲ ಅಂತೆ. ನಿಮ್ಗೆ ಗೊತ್ತಾ ದೇವ್ರ ಬಗ್ಗೆ? ನಿಮ್ಗೆ ಗೊತ್ತಾ? ತುಂಬಾ ಇದು ಹಳೆ ಕಾಲದ ದೇವಸ್ಥಾನ ಇದು. ಇಲ್ಲಿ ಯಾವುದೇ ರೀತಿ ಚರ್ಮ ಹಾಗೂ ಇನ್ನಿತರ ಆರೋಗ್ಯವಾದಂತಹ ಯಾವ್ದಾರ ಚರ್ಮ ಸ್ಕಿನ್ ಡಿಸೀಸ್ ಏನಾದ್ರು ಇದ್ರೆ ಬಂದು ಎಷ್ಟು ಹೊರಗಡೆ ಸ್ವಾಮಿಗಳಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಆ 1 ವಾರ ಕಂಟಿನ್ಯೂಟಾಗಿ ಪೂಜೆ ಗೀಜೆ ಮಾಡ್ಕೊಂಡೋದ್ರೆ ಸ್ಕಿನ್ ಅಲ್ಲಿರುವಂತ ಯಾವುದೇ ಮೂಕು ಇರ್ಬೋದು, ತೊಂದರೆ ಇರ್ಬೋದು, ಚಕ್ಕೆ ಇರ್ಬೋದು, ನಾವು ಕೆರೆತ ಇರ್ಬೋದು, ಆ ಗಾಯ ಇರ್ಬೋದು, ಖಂಡಿತ ವಾಸಿ ಆಗುತ್ತೆ ಸರ್. ಇನ್ನೇನು ಗೊತ್ತಿಲ್ಲ ಹೇಳಿ ದೇವ್ರ ಬಗ್ಗೆ? ದೇವ್ರು ಎಲ್ಲ ಕಡೆ ಇದ್ದಾನೆ.
ಮತ್ತಿ ತರ ಹೌದಾ ಮತ್ತಿಲ್ಲಪ್ಪ ಅದೇ ಫೇಮಸ್ ಇಲ್ಲಿ ಜಾತಿ ಧರ್ಮ ಯಾವುದೇ ರೀತಿ ಯಾವುದೇ ಇಲ್ಲ ಎಲ್ಲ ಒಂದು ಮುಸ್ಲಿಮ್ಸ್ ಇರ್ಬೋದು ಹಿಂದೂಗಳು ಇರ್ಬೋದು ಯಾರ್ ಬೇಕಾದ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಹಾಗೆ ಎಲ್ಲರಿಗೂ ಚರ್ಮ ವಾಸಿ ಆಗುತ್ತೆ ಅದೊಂದು ಹೇಳಬಲ್ಲೆ ಗೊತ್ತಾ ದೇವರಲ್ಲಿ ಗೊತ್ತಿಲ್ವಾ ಅಂತ ಬನ್ನಿ ಬೇರೆ ಬೇಡ ಯಾರು ಸಿಕ್ಕಿಲ್ಲ ಅಲ್ಲ ಯಾವ ಕೇಳಿದ್ರು ಗೊತ್ತಿಲ್ಲ ಅಂತವ್ರೆ ಮತ್ತೆ ಕಳ್ಕೊಂಡ್ ಬಗ್ಗೆ ಗೊತ್ತಾ ನಮ್ಗೆ ಗೊತ್ತಾಗಪ್ಪ ನಮ್ಗೆ ಗೊತ್ತಿಲ್ಲ ಅಲ್ಲ ಗೊತ್ತಿರೋ ಅಷ್ಟು ಹೇಳ್ಬೋದಲ್ಲ ಯಾವ ಬುದ್ಧ ಶಿಕ್ಷೆ ನಿಮ್ಗೆ ಗೊತ್ತಿಲ್ಲ ನಾವು ಈಗ ಒಂದ್ ವರ್ಷ ಹೆಂಗಿದಾಯ್ತು ಗೊತ್ತಿಲ್ವಾ ಬೈಸ್ ಯಾರು ಗೊತ್ತಿಲ್ಲ ಅನ್ನೋರೆ ಹಳಬ್ರು ಕೇಳಿ ಅವ್ರು ಕೇಳಿ ಅಂತಾರೆ ಸೊ ಗೈಸ್ ಇಲ್ಲಿ ಅಂಗಡಿ ಮಾಡಿದಾರೆ ಅಂಗಡಿಯವ್ರ ಹತ್ರ ಕೇಳೋಣ ಬನ್ನಿ ಅಣ್ಣ ದೇವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾರೆ ಹೌದಾ ಇದಪ್ಪ ನಮ್ಮಮ್ಮ ಮಾತಾಡ್ತಾರ ಅಜ್ಜಿ ದೇವ್ರ ಬಗ್ಗೆ ಈ ಕಡೆಯಿಂದ ಬಂದ್ಬಿಡು ಗೈಸ್ ಬನ್ನಿ ಆ ಕಡೆಯಿಂದ ಬಂದ್ಬಿಡೋಣ ಮತ್ತಿತಾಳೇಶ್ವರ ಅಂತ ಕೊಳದಲ್ಲಿ ಬೇರ್ತ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಫಸ್ಟ್ ತನಿ ಹರಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಸೋರೆಸಿಸ್ ಅಲರ್ಜಿ ಗಾಯ ಮಚ್ಚೆಗಳು ಯಾವ್ದೇ ಇದ್ರು ಹೋಗುತ್ತೆ ಇದು ಮತ್ತಿ ಚಕ್ಕೆ ಪುಡಿ ಇದು ಒಕ್ಕದ ಮಣ್ಣು ಇವೆರಡು ಬೆರೆಸಿದ್ರೆ ಯಾವ ಗಾಯ ಮಚ್ಚೆ ಕಟ್ತಾ ಇದ್ರು ಹೋಗುತ್ತೆ ಸೋರೆಸಿಸ್ ಅಲರ್ಜಿ ಯಾವ್ದೇ ಇದ್ರು ಹೋಗುತ್ತೆ ಕೊಬ್ಬರಿ ಎಣ್ಣೆಲ್ಲಿ ಹಚ್ಕೋಬೇಕು ಸಾಯಂಕಾಲ ಹಚ್ಬೇಕು ಬೆಳಿಗ್ಗೆ ಸ್ನಾನ ಮಾಡ್ಬೇಕು ಸೀಗೆ ಪುಡಿ ಕಡಲೆ ಶೀಟು ಸೋಪ್ ಅಂತೂ ಹಾಕ್ಬಾರ್ದು ಇದನ್ನ ಹಚ್ಕೊಂಡ್ರೆ ಸಾಯಂಕಾಲ ಹಚ್ಚಿದ್ರೆ ಪಕ್ಕ ಗುಣ ಆಗುತ್ತೆ ಸರಿನಪ್ಪ ಇದು ಬಾಳೆಎಲೆ ಒಪ್ಪತ್ತು ಕಲ್ಲೊಪ್ಪತ್ತು ನೆಲಪ್ಪತ್ತು ಅಂತ ಇಲ್ಲಿ ಹಚ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ 3 ವಾರ 5 ವಾರ 9 ವಾರ ಮಾಡ್ತಾರೆ ಪಕ್ಕ ಒಳ್ಳೇದಾಗುತ್ತೆ ಮಾಡಿ ದೇವ್ರ ಬಗ್ಗೆ ದೇವ್ರ ಬಗ್ಗೆ ಈ ಮತ್ತಿತಾಳೇಶ್ವರ ಅಂತ ಸರಿಯಪ್ಪ ಇದಕ್ಕೆ ಅಭಿಷೇಕ ಮಾಡಿಸ್ತಾರೆ ಇಲ್ಲಿ ನೆಲದಲ್ಲಿ ಊಟ ಮಾಡ್ತಾರೆ ಸರಿಯಾ ಸುತ್ತ ಕಾಡು ಕಾಡಿನಲ್ಲಿ ಪ್ರಸಿದ್ಧ ಆಯ್ತು ಅಂದ್ರೆ ಒಂದು ಸುತ್ತ ಕಾಡಿತ್ತು ಆ ಕಾಡಿನಲ್ಲಿ ಹಸುಗಳು ಎಮ್ಮೆಗಳೆಲ್ಲಾನು ಬಿಟ್ಕೊಂಡು ಮೇಯಿಸ್ತಾ ಇದ್ರು ಆವಾಗ ಈ ಹಸು ಬಂದು ಇಲ್ಲಿ ಮತ್ತಿ ಮರದ ಹತ್ರ ಹಾಲು ಕರೀತಾ ಇತ್ತು ಹಸು ಬಂದು ಆವಾಗ ಅಲ್ಲಿ ರಕ್ತ ಕರೀತಾ ಇತ್ತು ಮನೆಯಲ್ಲಿ ಈ ರಕ್ತ ಕರೀದ್ರಿಂದ ರಕ್ತ ಕರಿತಾ ಇತ್ತಲ್ಲಪ್ಪ ಅದಕ್ಕೆ ಏನ್ ಮಾಡ್ತಾ ಅಂದ್ರು ಅವ್ರು ಬಂದು ನೋಡಿದ್ರು ಇಲ್ಲಿ ರಕ್ತ ಕರಿತಿದೆ ಮನೆಯಲ್ಲಿ ಅಲ್ಲಿ ಒಳಗಡೆ ಇಲ್ಲಿ ಬಂದು ನಮ್ ಮನೆಯಲ್ಲಿ ರಕ್ತ ಕರಿದು ಹೊರಗಡೆ ಹೋಗಿ ಹಾಲು ಕರಿತಿದ್ದಲ್ಲಿ ಏನ್ ಇರ್ಬೋದು ಅಂತ ಆ ಗೌಡ್ರು ಪಟೇಲ್ರ ಮನೆಯವರು ಬಂದು ಅಬ್ಸರ್ವ್ ಮಾಡುತ್ತೆ ಆವಾಗ ಅಲ್ಲಿ ಹಾಲು ಕರಿತಾ ಇತ್ತು ಏನಿದು ಇದು ಈ ತರ ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು ಅವರು ಆ ಗೌಡ ಅದೇ ಇದ್ರಲ್ಲಿ ಮನಿಕೊಂಡ ಮಲಗಿದಾಗ ಮತ್ತಿ ತಾಳೇಶ್ವರ ಅಂತ ನನ್ನ ಹೆಸರು ಕೊಡು ಇಲ್ಲಿ ಮತ್ತಿ ಮರದಲ್ಲಿ ನಾನು ಉದ್ಭವ ಆಗಿದ್ದೀನಿ ಅಂತ ದೇವ್ರು ಕನಸಲ್ಲಿ ಹೇಳ್ದಂಗೆ ಆವಾಗ ಈ ಕನಸಿನಲ್ಲಿ ಹೇಳುತ್ತೆ ಆವಾಗ ಬಂದ್ ನೋಡುತ್ತೆ ಉದ್ಭವ ಮೂರ್ತಿ ಲಿಂಗ ಆಗಿತ್ತು ಸರಿಯಪ್ಪ ಅದನ್ನ ಬಂದು ನಾನು ಮರ ಕಡಿಲಿಲ್ಲ ಅವ್ರು ನಮಸ್ಕಾರ ಮಾಡ್ಕೊಂಡು ಈ ಮತ್ತಿ ತಾಳೇಶ್ವರ ಅಂತ ಹೆಸರು ತಕೊಂಡ್ರೆ ಈ ಮತ್ತಿ ಮರ ಉಂಟೋಗ್ಲಿ ಲಿಂಗ ಇದ್ರೆ ನಮ್ಗ್ ಕಾಣಿಸ್ಬೇಕು ಅಂತ ಅವ್ರು ಹೇಳಿದ್ರು ಆವಾಗ ಏನ್ ಮಾಡಿದ್ರು ಅದನ್ನ ಮತ್ತಿ ಮರ ನಮಸ್ಕಾರ ಮಾಡ್ಕೊಂಡು ಹೋದ್ಮೇಲೆ ಅದು 2 ಬಕ್ರೆಗೆ ಇದಾಗ್ಬಿಟ್ಟಿತ್ತು ಸರಿಯಪ್ಪ 2 ಬಕ್ರೆ ಆಗಿತ್ತು ಒಳಗಡೆ ಲಿಂಗ ಇತ್ತು ಆವಾಗ ಮತ್ತಿತಾಳೇಶ್ವರ ಅಂತ ಇಲ್ಲಿ ಸ್ಥಾಪನೆ ಮಾಡಿ ಲಿಂಗ ಉದ್ಭವ ಮೂರ್ತಿ ಸರಿನಾ ಈ ತರ ಒಳ್ಳೇದಾಗುತ್ತೆ ಪಾಪುದು ಒಂದ್ ಕಥೆ ಐತಿಲ್ಲ ಅದೇ ಪಾಪುದು ಅಂದ್ರೆ ಮಕ್ಳಿಲ್ಲ ಅಂತ ತೊಟ್ಲು ಕಟ್ತಾ ಇದ್ರು ಆ ತೊಟ್ಲು ಕಟ್ತಾ ಇದ್ದಾಗ ಕಟ್ಟಿದ್ರು ಪಾಪು ಆಯ್ತು ಗಂಡ್ ಪಾಪುನೇ ಆಯ್ತು ಆವಾಗ ಏನ್ ಮಾಡಿದ್ರು ಕಣ್ಕ ಪಿಕ್ತೀನಿ ಅಂತ ಅರ್ಚ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಕಣ್ಕ ಪಿಕ್ತೀನಿ ಅಂತ ಅರ್ಚ್ಕೊಂಡಾಗ ಆ ನಾಗರಾವ್ ಬಂದ್ ಕೂತ್ಕೊಳ್ತು ಅದು ಕಣ್ಕ ಪಿಕ್ಕಕ್ ಆಗ್ಲಿಲ್ಲ ಅವ್ರು ಸರಿನಾ ಭಯ ಆಯ್ತು ಆವಾಗ ಉದ್ದಕ್ಕೆ ಬಾಲ ಕೊಡ್ತು ಆ ಬಾಲಕ್ಕೂ ಇಕ್ಕಕ್ ಆಗ್ಲಿಲ್ಲ ಅದ್ರಿಂದ ಅವ್ರೇನ್ ಮಾಡಿದ್ರು ಈ ತರ ಇಕ್ಕಕ್ ಆಗ್ಲಿಲ್ವಲ್ಲ ಅಂತ ಅದೇ ಪಾಪದಲ್ಲಿ ಅವನು ಅರ್ಕೆ ತೀರಿಸ್ತಿಲ್ವಲ್ಲ ಅಂತ ಆ ಪಾಪು ತೀರೋಯ್ತು ಅದು ಉಳ್ಕೊಂಡಿಲ್ಲ ಆ ಮಗು ತೀರೋಯ್ತು ಅದ್ರಿಂದ ಏನಾಯ್ತು ಇವಾಗ ನಾವು ತೊಟ್ಲಗ್ ಮಾರ್ತೀವಿ ನಾವುನು ಕಣ್ಕಪ್ಪಂತ ಇಕ್ತೀನಿ ಅಂತ ಅರ್ಸ್ಕೋಬೇಡಿ ಬಂದ್ ಕೂತ್ಕೊಂಡ್ಬಿಡುತ್ತೆ ಅಂತ ನಾವ್ ಹೇಳಿರ್ತೀವಿ ಕಣ ಸರಿನಾ ಅಷ್ಟೇನೆ ನಾನು 40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಬಂದು ಅಡಿಗೆ ಮಾಡ್ತಾರೆ ಅದು ಬಾಳೆಲ್ಲ ಒಪ್ಪತ್ತು ಕಲ್ಲಪ್ಪಂತು ಅಂತ 3ನೇ ವಾರಕ್ಕೆ ಟಿಫನ್ನಲ್ಲಿ ಮಾಡಿ ಸಿಹಿ ಊಟ ಮಾಡ್ತಾರೆ ಒಡೆ ಪಾಯಸ ಸಿಹಿ ಊಟ ಮಾಡಿ ಇಲ್ಲಿ ಊಟ ನೆಲದಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ 3 ವಾರ 5 ವಾರ 9 ವಾರ ಇದು ಅಲರ್ಜಿ ಆಗಿರುತ್ತಲ್ವಪ್ಪ ಇದು 3 ವಾರ ಬರ್ತಾರೆ 3 ವಾರ 5 ವಾರ 9 ವಾರ ಬರ್ತಾರೆ ಈ 3 ವಾರ 5 ವಾರ 9 ವಾರ ಅರ್ಸ್ಕೊಂಡಿರೋರು ಲಾಸ್ಟ್ನೇ ವಾರ ಬಂದು ಅಂದ್ರೆ ಕೊನೆಯ ವಾರದಲ್ಲಿ ಬಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಅವ್ರು ಏನ್ ಅರ್ಸ್ಕೊಂಡಿರ್ತಾರೆ ನೆಲೊಪ್ಪತ್ತು ಬಿಡ್ತಾರೋ ಕಲ್ಲೊಪ್ಪತ್ತು ಬಿಡ್ತಾರೋ ಇಲ್ಲ ಎಲ್ಲೆಲ್ಲಿ ಊಟ ಮಾಡ್ತಾರೋ
ಅದು ಏನ್ ಹರ್ಚ್ಕೊಂಡಿರ್ತಾರೆ ಅದನ್ನ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಅಲ್ಲಿ ಆ ಕಡೆ ತಿರುಗಿಸಿ ಎಲ್ಲ ಈ ತರ ಏನೇನ್ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಊಟ ಮಾಡ್ಕೊಂಡು ಕೆಲವರಿಗೆ ಪ್ರಸಾದನ 4 ಜನಕ್ಕೆ ಊಟಕ್ಕೆ ಹಾಕ್ಬೇಕು ಅಂತ ಇಲ್ಲಿ ಪದ್ಧತಿ ಇದೆ. ಆ 4 ಜನಕ್ಕೆ ಊಟಕ್ಕೆ ಅವರೇ ಕರೆದು ಊಟಕ್ಕೆ ಹಾಕ್ತಾರೆ. ಇಲ್ಲಿ ಅನ್ನದಾನ ಮಾಡೋದು ತುಂಬಾ ವಿಶೇಷವಾಗಿದೆ. ಇಲ್ಲಿ ವಿಶೇಷ ಅಂತ ಏನು ಅಂದ್ರೆ ನಾಗದೋಷಗಳು, ಸರ್ಪದೋಷಗಳು, ಈ ಅಲರ್ಜಿ ಸಮಸ್ಯೆಗಳು, ಸೋರಿಯಾಸಿಸ್ ಪ್ರಾಬ್ಲಮ್ ಅಂತ ಯಾವುದೇ ಇದಾದ್ರೂ ಇಲ್ಲಿ ಚರ್ಮವ್ಯಾಧಿಗಳೆಲ್ಲ ನಿವಾರಣೆ ಹೌದು. ಈ ಬಸಪ್ಪ ಅಂದ್ರೆ ಇದು ಮತಿ ತಾಳೇಶ್ವರದ ಬಸಪ್ಪ ಇದೆ. ಇದು ಯಾವುದೇ ಇದು ಸೋಂಕುಗಳಿರಲಿ ಮತ್ತೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅವ್ರಿಗೆಲ್ಲ ಇದಾಗಿರುತ್ತೆ. ಮತ್ತೆ ಏನೇ ಎದುರ್ಕೊಂಡಿದ್ರೆ ಅದು ಪಾದ ಕೊಡುತ್ತೆ. ಏನೇ ಕಷ್ಟದಲ್ಲಿದ್ರು ಅದು ನಿವಾರಣೆ, ಮನ್ಸಲ್ಲಿ ಏನೇ ಅನ್ಕೊಂಡಿದ್ರು ಇವೆಲ್ಲ ಒಳ್ಳೇದಾಗುತ್ತೆ. ಬನ್ನಿ ಎಲ್ಲ ಗೊತ್ತಾಯ್ತು. ಥ್ಯಾಂಕ್ಸ್ ಅಲ್ಲಿ ಚೆನ್ನಾಗಿ ಮಾತಾಡಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಗೈಸ್ ನೋಡಿ, ಅದೇ ದೇವಸ್ಥಾನ ಮತ್ತಿ ತಾಳೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ನೋಡ್ತೀವಿ. ಸೊ ಗೈಸ್ ಬನ್ನಿ. ಗೈಸ್ ನೋಡಿ, ಇಲ್ಲಿ ಎಲ್ಲ ಅಡಿಗೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿ ಎಲ್ಲ ಕಡೆ ಇಕ್ಕಿರ್ತಾರೆ ನೋಡ್ತೀವಿ. ಬನ್ನಿ ನೋಡಿ ಇದು ಅಂತ ಬನ್ನಿ ಹೋಗೋಣ. ಸೊ ತುಂಬಾನೇ ರಸಿ ಮಾತ್ರ ದೇವಸ್ಥಾನ. ಒಳಗೆ ಹೋಗಕ್ಕಾದ್ರೆ ಹೋಗ್ತಿ, ಇಲ್ಲಾಂದ್ರೆ ಆಗಲ್ಲ. ಬನ್ನಿ ಹೋಗೋಣ ಒಳಕ್ಕೆ. ಬನ್ನಿ, ಕಮ್ಮಿ ಆಗೈತೆ ರಸ್ಸು. ಬನ್ನಿ ಹೋಗೋಣ ಒಳಕ್ಕೆ. ನೋಡಿ, ಇದು ದೇವ್ರ ಬಗ್ಗೆ ಇತಿಹಾಸ. ಇಲ್ಲಿ ಯಾವುದೇ ನಾಗರ ಆಗ್ಲಿ ಏನೇ ಆಗ್ಲಿ ಇಲ್ಲಿ ಬಂದು 3 ವಾರ ಪೂಜೆ ಮಾಡಿ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳವ್ರೆ. ಸೊ ಗೈಸ್, ಶ್ರೀ ಮತ್ತಿ ತಾಳೇಶ್ವರ ಸ್ವಾಮಿ ಟೆಂಪಲ್ ನ ಈ ಲೊಕೇಶನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಗೈಸ್ ನೋಡ್ಕೊಳ್ಳಿ.